ಹಾಯ್ ಅನ್ರಿ. ಹಾಯ್ ಅಜ್ಜಿ, ನಿಮ್ಮ ಹೆಸರು? ನೀವು ಯಾವಾಗ ಹುಟ್ಟಿದ್ದು, ಏನು, ಎಷ್ಟು ವಯಸ್ಸು ಇವಾಗ, ಏನು ಎಲ್ಲ ಹೇಳಿ. ಹುಟ್ಟಿದ್ದು ನೆನಪಲ್ಲ. ಹಾ, ವಯಸ್ಸು ವಯಸ್ಸು 72 73 ಹಾ 75 76 ಇರ್ತೈತಿ ನೋಡು. ಹಾ, ಹತ್ರಕ್ ಬನ್ನಿ, ಅವ್ರ ಹತ್ರ ಇಬ್ರ ಹೇಳ್ರಿ. 76 ವರ್ಷ. ಹಾ, ಇವ್ರು ನಿಮ್ ತಂಗಿನಾ? ಆಕಿ ನಮ್ ತಂಗಿ. ಇವರು ಆಕಿ ನಮ್ ತಂಗಿ. ಇಬ್ರು ತಂಗಿರಾ? ನೀವೇ ದೊಡ್ಡರಾ? ಅವ್ರಿಗೆ ಎಷ್ಟು ವಯಸ್ಸು? ಈಕಿಗೆ 70 ಇರ್ತಾವ. 70 ನಮ್ ತಂಗಿ. ನಿನಗೆ ಎಷ್ಟು ಅಜ್ಜಿ ಏಜು? 74 ಐತೆ. 74. ನಿಮ್ಗೆ ಅಜ್ಜಿ? ನಮ್ದು 75. 75. ಮತ್ತೆ ನೀವು ಇವಾಗ ಚಿಕ್ಕವರಿದ್ರಲ್ಲ, ಒಂದೇನೋ ಆಟ ಆಡ್ತಿದ್ರಿ, ಅದ್ ನೆನ್ಪಿದ್ರೆ ಆ ಆಟದ ಬಗ್ಗೆ ಹೇಳಿ. ಏನ್ ತುಂಬಾ ಇಷ್ಟಪಟ್ಟು ಆಟ ಆಡ್ತಿದ್ರಿ ಅದನ್ನ? ನೀವು, ಅಜ್ಜಿ, ನೀವೆಲ್ಲ ಮೂವರು ಅಕ್ಕ ತಂಗಿಯರಲ್ಲ, ಹೇಳ್ರಿ, ನೆನ್ಸ್ಕೊಂಡ್ ಹೇಳ್ರಿ. ಹತ್ರ ಕುಂಟಿ ಬಿಲ್ಲೆ ಆಟ. ಯಾರ್ ಗೆಲ್ತಿದ್ರಿ ಅವಾಗ? ಖೋಖೋ ಆಟ. ಓ, ಖೋಖೋ ಎಲ್ಲ ಆಡ್ತಿದ್ರಾ? ಹೌದಾ? ಶಾಲೆಯ ಸ್ಕೂಲ್ಗೆ ಹಾ ಹೋಗ್ಬೇಕಾದ್ರೆ ಹಾ ಖೋಖೋ ಆಟ. ಹಾ 5ನೇ ಕ್ಲಾಸ್ ಓದಿದ್ದೀವಿ. ಓ ಓಡಕ್ಕಾರ ಇದನ್ನ ಆಡ್ಕೊಂಡು ಅಲ್ಲಿ ಹೋಗಿ ಇದನ್ನ ಮುಟ್ಟಿ ಬರ್ರಿ ಅಂತಂದ್ರು. ಹಾ. ಮರಗಳಿದ್ವು, ನಮ್ದು ಹಳ್ಳಿ ಊರು. ಹಾ ಎಲ್ಲ ಎಲ್ಲ ಮರಗಳು ಮುಟ್ಟಿ ಓಡಾಡಿ ಹೋಗಿ ಬರ್ತಿದ್ವಿ. ಒಬ್ಬ. ಫಸ್ಟ್ ರ್ಯಾಂಕ್ ಬಂದಿದ್ವಿ ನಾವು. ಹೌದಾ? 30 ಸೇರಿ ಆಟ ಆಡ್ತಿದ್ರಾ? ಸೇರಿ ಆಟ ಆಡ್ತಿದ್ವಿ. ನಿಮ್ಗೆ ತುಂಬಾ ಇಷ್ಟವಾದ ಊಟ ಏನು, ಅಂದ್ರೆ ತಿನ್ನಕ್ಕೆ ಸ್ವೀಟು ಅಂತದ ಹೇಳಿ. ಹೋಳಿಗೆ, ಏನಪ್ಪ, ಅನ್ನ ಸಾಂಬಾರು, ಬದನೆಕಾಯಿ, ಹಾ, ಚಿತ್ರಾನ್ನ, ಸಾಂಬಾರು. ಫುಲ್ ಲಿಸ್ಟ್. ಅಜ್ಜಿ ನಿಮ್ಗೆ? ಹೇಳಿ ಹೇಳಿ, ಹಂಗೆ ಹೇಳಿ, ಅದ್ ಕೇಳ್ಸುತ್ತೆ ಬಿಡಿ, ಹೆಂಗೇನ ಇಟ್ಕೊಳ್ಳಿ. ಹೋಳಿಗೆ, ಹಾ, ಹೋಳ್ಗೆ, ಕರ್ಚಿಕಾಯಿ, ಕರ್ಚಿಕಾಯಿ, ಮೆಣಸಿನ್ಕಾಯಿ, ರೊಟ್ಟಿ, ಪಪ್ಪು ಸಾರು, ವಾ, ಹಾ, ಕಾಳು ಪಲ್ಯ. ವಾ. ನಿಮ್ಗೆ ಅಜ್ಜಿ? ನಮಗೆ ಹುಗ್ಗಿ, ಅನ್ನ ಸಾಂಬಾರು, ಬದ್ನೆಕಾಯಿ, ರೊಟ್ಟಿ, ಎಣಿಬೆದ್ನೆಕಾಯಿ, ಚೌಳಿಕಾಯಿ ಅಂದ್ರೆ ಇಷ್ಟ. ವಾ, ಪಲ್ಯ. ಇವಾಗ ಇವ್ರಿಬ್ರಲ್ಲಿ ನಿಮ್ಗೆ ಏನ್ ಇಷ್ಟ ಹೇಳ್ಬೇಕು. ನಮ್ಮ ಅಜ್ಜಿ, ಅಜ್ಜಿ ಇಬ್ರು ಇಷ್ಟಪ್ಪ. ಅಲ್ಲ, ಏನ್ ಇಷ್ಟ ಅವ್ರಲ್ಲಿ? ಅವ್ರಾಗ ಒಂದು ಇಂತ ತಿಂಡಿಯಾಗಲ್ಲ, ಇವ್ರದ್ರಲ್ಲಿ, ಇವ್ರ ವ್ಯಕ್ತಿತ್ವದಲ್ಲಿ ಏನ್ ಇಷ್ಟ? ಸ್ವಭಾವದಾಗ ನಮ್ಮ ಅಕ್ಕ ದೊಡ್ಡಕ್ಕಿ ಎಲ್ಲಾರು ನಮ್ಮನ್ನ ಕಪ್ಪಿಗೆಂದು ಎಲ್ಲ ಚಲೋ ನೋಡಿದಾವ. ಈಕೆ ನಮ್ ತಂಗಿ. ಆಕೆ ಆದ್ರೂ ನಾವ್ ಅಕ್ಕ ತಂಗಿಯರು ಒಂದೇ ಗುಟ್ಟದಾಗ ಒಂದೇ ಇದ್ರಾಗ ಇದೀವಪ್ಪ, ಮೂವರು. ಅಜ್ಜಿ, ನೀವ್ ಹೇಳಿ ಇವ್ರಿಬ್ರ ಬಗ್ಗೆ. ಇವರಿಬ್ರು ನಮಗೆ ಪ್ರೀತಿ ಹೆಚ್ಚು ಮಾಡ್ತಾರ. ಎಲ್ಲಿ ಹೋದ್ರ ಮಾತಾಡಿಸ್ತಾರ. ಬಾ ಅಂತ ಮನಿಗ್ ಕರೀತಾರ. ಅದೇ ಇಷ್ಟ. ಸಂಬಂಧಿಕರು ನಮ್ಮ ಅಕ್ಕ. ಪ್ರೀತಿಯ ತಂಗಿನ ಇಬ್ರಿಗೆ ನೀವು? ನಮ್ಮ ಅಕ್ಕ ಮನೆಗೆ ದೊಡ್ಡ ಸೊಸಿ ಆಗಿ ನಮ್ಮನ್ನೆಲ್ಲರನ್ನು ಕತ್ಕೊಂಡು ಇದನ್ ಮಾಡಿದಾಳೆ. ಒಂದಾಗಿಲ್ಲ. ಬಗ್ಗೆ ಹೇಳ್ರಿ. ಬಂಗಾರದಂಗ ಕರೆಗೆ ಮೊಮ್ಮಗ ಆಗ್ಬೇಕು. ಮಗಳ ಮಗ ಎಲ್ಲ ಇಷ್ಟ. ಇಷ್ಟ. ಇವ್ರು ಮೂವರು ಇಷ್ಟ. 5 ಮಂದಿ, ಪಾರ್ವತಿ, ನೀಲ್ಕಂಠ, 3 ಮಕ್ಕಳು, 5 ಮಂದಿ ಇಷ್ಟ ನಮಗೆ. ಅಜ್ಜಿ, ನೀವ್ ಹೇಳಿ, ನೀವು ಇವರಿಬ್ರ ಬಗ್ಗೆ ಹೇಳಿ. ನಾನೇನ್ ಹೇಳಪ್ಪ. ಈ ಅಜ್ಜಿ ನಿಮ್ಗೆ ಯಾಕೆ ಇಷ್ಟ? ನಿಮ್ ತಂಗಿ ಒಂದ್ ಇಂಥ ಸ್ವಭಾವ ತುಂಬಾ ಇಷ್ಟ ಅಂದ್ರೆ ಏನು? ಸ್ವಭಾವ ಅವ್ರು ಮಾಡೋದು ಒಂದ್ ಇಷ್ಟ ನಿಮ್ಗೆ ಏನಾದ್ರು? ನಮ್ ತಂಗಿ ಬಹಳ ಇಷ್ಟ ನಮ್ಗೆ. ಯಾಕೆ? ಯಾಕಂದ್ರೆ ಮನೆಗ್ ಬರ್ತಾಳ, ನಾನು ಆಕೆ ಒಂದೇ. ಏನಪ್ಪ, ಯಾವಾಗ್ಲೂ ಅಷ್ಟ ನಾವಿಬ್ರು. ಇಬ್ರು ಹಂಗೆ. ಈ ಅಜ್ಜಿ ಅಲ್ಲ, ನೀವ್ ಹೇಳ್ರಿ ಅವ್ರ ಬಗ್ಗೆ. ಆಕಿ ನಮ್ ತಂಗಿ. ಆಕಿ ಎಲ್ಲಾ ಮಾಡ್ಯಾಳ, ಎಲ್ಲ ಬಿಟ್ಟಾಳ. ಪಾರಮ್ಮನ ಮದ್ವೆಗೆ ಎಲ್ಲ ಓಡಾಡ್ಯಾರ. ವಡಕಪ್ಪನ ಗುಡಿಯಾಗೆಲ್ಲ ಆಕಿ ಗಂಡ ಆಕಿ ಎಲ್ಲಾ ಕೆಲಸ ಮಾಡ್ಯಾರ. ಇವಾಗ ನಮ್ಮ ಏಜ್ ಅವ್ರಿಗೆ ಏನಾದ್ರು ಒಂದ್ ಪಾಯಿಂಟ್ ಏನಾದ್ರು ಹೇಳಿ ಯಾವಾಗ್ಲೂ ಲೈಫಲ್ಲಿ ನೆನ್ಪಿಟ್ಕೊಂಬಂದ್ರೆ ಏನ್ ಹೇಳ್ತೀರ? ಹೇಳ್ರಿ, ಏನ ಹಿಂಗ್ ಲೈಫಲ್ಲಿ ಏನಿದ್ರು ಚೆನ್ನಾಗಿರಿ, ಹಂಗೆ ಹಿಂಗೆ. ಈ ವಯಸ್ಸಿನಾಗ ಓದ್ಬೇಕಪ್ಪ, ಚೆನ್ನಾಗಿರ್ಬೇಕು. ಮೈಕ್ ಇಲ್ಲಿ ಮಿಡ್ಲಿ. ಹೇಳಿ ಹೇಳಿ ಹೇಳಿ.
ಈಗ ಈ ವಯಸ್ಸಿನಾಗ ಓದ್ಬೇಕು, ಚೆನ್ನಾಗಿರ್ಬೇಕು, ಹಾ ತಂದೆ ತಾಯಿ ನೋಡ್ಕೋಬೇಕು, ಹಾ ಅಕ್ಕ ತಂಗಿಯರ್ನೆಲ್ಲಾರನು ಪ್ರೀತಿ ಪಡ್ಬೇಕು, ಹಾ ಸಂಬಂಧಿಕರನ್ನ ನಮ್ಮರು ಅಂತ ಕರಿಬೇಕು, ಹೌದು ಎಲ್ಲಾರನು ಭಾವಿಸ್ಕೋಬೇಕು. ಹೌದು ಯಾರೇ ವಯಸ್ಸಾಗಿರೋರು ಬಂದಪ್ಪ ಅಂದ್ರ ಹಾ ಬರ್ರಿ ಅಂತಂದು ನಮ್ ಕೈಯಾಗಿದ್ದದ್ 1 ರೂಪಾಯಿನಾಗ್ಲಿ ಹೌದು ದಾನ ಧರ್ಮ ಮಾಡಿ ಅವ್ರನ್ನ ನಾವು ಕರ್ಕೋಬೇಕು. ಯಾವಾಗ್ಲೂ ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು, ಹೌದು ಒಳ್ಳೆ ದೃಷ್ಟಿಯಿಂದ ನೋಡಿ. ಒಂದು ರೊಟ್ಟಿ ಇದ್ರೆ ಅರ್ಧ ರೊಟ್ಟಿ ಅವ್ರಿಗೆ 2-3 ಕೊಟ್ಟು ನಾವು ಅರ್ಧ ರೊಟ್ಟಿ ಊಟ ಮಾಡ್ಬೇಕು. ಹಾ ಅದೇ ಪುಣ್ಯನೇ ನಮ್ಮನ್ನ ಕಾಪಾಡ್ತೈತೆ, ಕಾಪಾಡ್ತೈತೆ. ಹೌದು ಏನಪ್ಪ? ಹ್ಮ್ ಅಷ್ಟೇನಾ? ನೀವೇನ ಹೇಳ್ತೀರಾ ಅಜ್ಜಿ? ಸರಿ, ಮೂವರ್ ಬಾಯ್ ಅನ್ರಿ. ಹಾಯ್ ಹಾಯ್ ಅನ್ರಿ. ಹಾಯ್. ಹಾ ಬಂದೆ. ಏ ಪಿಂಕಿ, ಇಷ್ಟ ಇಟ್ ಆಗ್ಬಿಟ್ಟಿದ್ಯಾ? ಹಿಡ್ಕ. ಹಾಯ್ ಹಾಯ್ ಪಿಂಕಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು? ನಾನ್ ಸುಳ್ಳು ಆಗ್ಬಿಟ್ಟಾಳೆ. ಗೌರಿ ಅಕ್ಕ. ಯಾಕೆ ಗೌರಿ ಅಕ್ಕ ಯಾಕೆ ಇಷ್ಟ? ಹೋಗು, ಗೌರಿ ಅಕ್ಕ ಯಾಕೆ ಇಷ್ಟ? ಪಿಂಕಿ ನನ್ನ ಫೇವರೇಟ್. ಯಾಕೆ ಇಷ್ಟ ಪಿಂಕಿ ಅಂದ್ರೆ? ಡ್ಯಾನ್ಸ್ ಪಾರ್ಟ್ನರ್ಸ್. ಓ ಡ್ಯಾನ್ಸಾ? ಯಾರ ಪಿಂಕಿ? ಅಕ್ಕ ಬಹಳ ಚೆನ್ನಾಗಿರ್ತಿದ್ಲು, ಬರೀ ನನ್ ಜೊತೆನೇ ಇರ್ತಿದ್ಲು. ಮೈ ಬೆಸ್ಟ್ ಫ್ರೆಂಡ್. ರೀಲ್ಸ್ ಮಸ್ತಾಗಿ ಮಾಡ್ತಾಳೆ ಗೈಸ್ ಇವಳು ಪಿಂಕಿ. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಇವ್ ಪಿಂಕಿ ಅವ್ರ ಅಮ್ಮ. ಎಸ್. ಹಾಯ್ 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 ಹಾಯ್. ಇದು ಜೊತೆ ಅಕ್ಕ ಮುತ್ತಣ್ಣ, ನಮ್ ಹೋಲ್ ಚೈಲ್ಡ್ಹುಡ್ ಅಕ್ಕ ಅಣ್ಣ. ಫುಲ್ ಅವ್ರೆ, ಸೀರಿಯಸ್ಲಿ ಫುಲ್ ನಾವ್ ಇವ್ರ ಜೊತೆನೆ ನಾನ್ ಲಿಟ್ರಲಿ ನಮ್ಮ ಮನೇಲಿ ಇಲ್ಲೇ ಇಲ್ಲ, ನಂಗೆಲ್ಲ ನೋಡ್ಕೊಂಡಿದ್ದ ಅಕ್ಕನೇ. ಬೆಸ್ಟ್ ಪಾರ್ಟ್ ಅಕ್ಕದೇನು ಅಂತಂದ್ರೆ ಎವ್ರಿ ಟೈಮ್ ಸ್ನಾಕ್ಸ್ ತರೋಳು, ಏನಾದ್ರು ಕರೋಳು, ಚಿನ್ನು ಅಂತ ಕರೆಯೋಳು. ಯಾವಾಗ್ಲೂ ನಮ್ ಚಿನ್ನು ಚಿನ್ನು ಮುನ್ನು ಪಡ್ಡು ಪಡ್ಡು ಅಂತಾನೆ ನನ್ ಫುಲ್ ಒಂದ್ ಸ್ಲೋಗನ್ ಇಟ್ಟಿದ್ಲು ಅಕ್ಕ, ಚಿನ್ನು ಮುನ್ನು ಪಡ್ಡು ಪಡ್ಡು. ಓಯ್ ಹಾಯ್ ಮಾಡು, ಹಾಯ್ ಮಾಡೋ, ಹಾಯ್ ಮಾಡೋ. ನೀನ್ ಮಾಡೋ. ಏನೋ ಹೆಸರು ಹೇಳೋ? ಸಮರ್ಥ್. ಹಾಯ್ ಸಮರ್ಥ್, ವೆಲ್ಕಮ್ ಟು ಮೈ ಚಾನಲ್ ಅನ್ನು. ವೆಲ್ಕಮ್ ಟು ಮೈ ಚಾನಲ್. ಎಸ್ ನೈಸ್. ಬನ್ನಿ ಊಟಕ್ಕೆ ಏನೇನಿದೆ ನೋಡೋಣ. ಕೋಸಂಬರಿ, ಬದನೆಕಾಯಿ, ಹೋಳಿಗೆ, ನಮ್ಮ ಕಡೆ ಹೋಳಿಗೆ ಹಿಂಗೆ ರ್ಯಾಪ್ ಆಗಿಬಿಟ್ಟು ಬರುತ್ತೆ, ಚಿತ್ರಾನ್ನ, ವೈಟ್ ರೈಸ್, ದಾಲ್, ಇನ್ನೂ 2 ಥರ ಸಾಂಬಾರು ಮತ್ತು ರಸಮ್ ಕೂಡ ಇದೆ, ಬಿಸಿ ಬಿಸಿ ಪಕೋಡ. ಪೂಜೆ ಹೆಂಗಾಯ್ತು? ಚೆನ್ನಾಗಾಯ್ತಪ್ಪಿ. ಚೆನ್ನಾಗಾಯ್ತು. ಭಾರತ ಹುಣ್ಣಿಮೆದು ಹುಲಿಗೆಮ್ಮನ ಪೂಜೆ ಚೆನ್ನಾಗಾಯ್ತು. ಅಲ್ಲ ಈ ಭಾಗದ ಪದ್ಧತಿ ಅದ. ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಹುಲಿಗೆಮ್ಮನ. ಅದೇ ಅದೇ, ಉತ್ತರ ಕರ್ನಾಟಕ ಅಲ್ಲ, ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ. ಈ ಕಡೆ ನಮ್ಮ ಬೆಂಗಳೂರವ್ರಿಗೆಲ್ಲ ಈ ಕಡೆ ಗೊತ್ತೇ ಇಲ್ಲ ಮಮ್ಮಿ. ಹೌದಾ? ಹಿಂಗೆ ಅಂತ ಈ ಕಡೆ ಹುಲಿಗೆಮ್ಮ ಬಹಳ ಫೇಮಸ್. ಹಾ, ಇಲ್ಲೆಲ್ಲ ನಮ್ಮ ಊರ್ ದೇವ್ರು. ನಮ್ಮೂರ್ ದೇವ್ರ. ಹಾ, ಈ ಭಾರತ ಹುಣ್ಣಿಮೆಗೆ 101 ಜಾತ್ರೆಗಳು ಆಗ್ತವೆ. ಒಂದೇ ದಿನ 100 ದಿವಸ 101 ಜಾತ್ರೆ. ಅದೇ ಸ್ಪೆಷಾಲಿಟಿ. ಚಿಕ್ಕಪ್ಪ ಪಾಪ ನಮ್ಮ ಮಗ ವಿಡಿಯೋ ಮಾಡ್ತಾನೆ, ಹುಲಿಗೆಮ್ಮನ ಬಗ್ಗೆ ಹೇಳು. ನಮ್ಮ ಅಜ್ಜಿನೂ ಇವ್ರು ನಮ್ಮ ತಂದೆಯವರು, ನಿಮ್ಮ ತಾತ, ನಮ್ ತಾತ. ಹಾ, ಇಟ್ಕೊಂಡು ಮಾತಾಡ ಹುಲಿಗೆಮ್ಮನ ಬಗ್ಗೆ ಸ್ಪೆಷಾಲಿಟಿ ಹೇಳಿ ತಾತ, ಲೈಕ್ ಹೆಂಗೆ ಗೈಸ್. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಊಟದ್ದು, ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ. ಈಗ ಯಾದ್ಮೇಲೆ ನೆಕ್ಸ್ಟ್ ರೌಂಡ್ಗೆ ನಮ್ಮ ಫ್ರೆಂಡ್ಸ್ ಬರ್ತಾರೆ ಅನ್ಸುತ್ತೆ, ನೋಡೋಣ ಇರಿ.
ಭದ್ರಪ್ರಿಯಾ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತಿ ಪ್ರಿಯಾ ಭಕ್ತಿ ಗಮ್ಯ ಭಕ್ತಿ ವಶ್ಯ ಭಯಾಪಹ ಶಾಂಭವಿ ಶಾರದಾರಾಧ್ಯ ಶರ್ವಾಣಿ ಶರ್ಮದಾಯಿನಿ. ಎಷ್ಟು ವರ್ಷದಿಂದ ಮಾಡ್ತೀರಣ್ಣ ಇದು? 3 ವರ್ಷದಿಂದ. 3 ವರ್ಷ. ನಿಮ್ ಸ್ಪೆಷಲ್ ಡಿಶ್ ಅಂದ್ರೆ ಏನು? ಏನ್ ಸಕ್ಕತ್ತಾಗಿ ಮಾಡ್ತೀರಾ ಫುಲ್ಲು? ಎಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋದೇನು ನೀವು ಮಾಡಿದ್ದು? ರೈ ಜಾಮೂನು, ಸೌಗೆ ಪಾಯಸ, ಆ, ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀರಾ? ಅಣ್ಣ ನೀವು ಮಾಡೋದು ಲಾಸ್ಟ್ ಟೈಮ್ ಮಾಡಿದ್ರಿ, ಈ ಟೈಮ್ ಮಾಡಿದ್ರಿ, ಎವ್ರಿ ಟೈಮ್ ತುಂಬಾ ಇಷ್ಟಪಡ್ತಾರೆ ಎಲ್ರು. ಇವಾಗ ಕೂಡ ಎಲ್ರು ಇಷ್ಟಪಟ್ಬಿಟ್ಟು ತಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನೀವ್ ಹೇಳಿ ನಿಮ್ಮ ಹೆಸರು. ಅಲ್ಲ ಹೇಳಿ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ನಾವು ಒಂದು 20 ವರ್ಷದಿಂದನೇ ಇದೇ ಕೆಲಸ ಮಾಡ್ತಿದ್ವಿ. ಹಾ ಇಲ್ಲಿ ಮಾಡ್ತಾ ಇರೋಕೆ ಒಂದು 3 ವರ್ಷ ಕಂಟಿನ್ಯೂ ಆಯ್ತು. ಹಾ 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 ಗೈಸ್, ಊಟ ಲೇಟ್ ಆಗತ್ತೆ ನಂದು, ಅದಕ್ಕೆ ಪಕೋಡ ಹಾಕೊಂಡು ಹೋಗ್ತೀನಿ ತಿನ್ನಕ್ಕೆ. ಯೂಟ್ಯೂಬ್ ಹಾ ಯೂಟ್ಯೂಬ್. ಗೈಸ್ ಇವ್ರು ನಮ್ಮ ದೊಡ್ಡಮ್ಮ, ಫುಲ್ ಕೂಲ್ ದೊಡ್ಡಮ್ಮ. ನಮಗೆ ಊಟ ಮಾತ್ರ ಸೂಪರ್ ಆಗಿ ಮಾಡ್ತಾರೆ. ನಂಗೆ ಮಾಡೋದು ಚಿಕನ್ ಐಟಮ್ಸ್ ಅಂತೂ ಕ್ರೇಜಿಯಾಗಿ ಮಾಡ್ತಾರೆ ನಮ್ಮ ದೊಡ್ಡಮ್ಮ. ಅದೆಲ್ಲ ಆಗ್ತೀಯಾ ಇವತ್ತು? ಗೈಸ್ ಅವಾಗ ಹೇಳಿದ್ನಲ್ವಾ ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ, ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ದಿಸ್ ಇಸ್ ಅನ್ಶಾ, ಮಾಮ್ ಇದ್ರಿಸ್. ಅವನು ಇದ್ರಿಸ್ ಲಾಸ್ಟಲ್ಲಿ ಇರೋದು. ಸೊ ನಾವೆಲ್ಲ ಸ್ಕೂಲ್ ಟೈಮಿಂದ ಫ್ರೆಂಡ್ಸು. ಅನ್ಶಾ, ಐ ನೋ ಅನ್ಶಾ ಫ್ರಮ್ ವಾಟ್, ಹೌ ಮೆನಿ ಇಯರ್ಸ್? 10 to 12 years. 10 ಏನು ಭಾಳನೇ. ಆ್ಯಂಡ್ ದೆನ್ ಇಮಾಮ್ ಫುಲ್ ಬಿಸ್ನೆಸ್ ಮ್ಯಾನ್ ಗೈಸ್. ಫುಲ್ ಮುಂದೆ ಒಂದಿನ ಏನಾದ್ರು ಸ್ಟಾರ್ಟಪ್ ಫುಲ್ ಇದ್ದಿದ್ರೆ ಅವನೇ ನೋಡಿ, ಇವಾಗೆ ನೋಡ್ಕೊಂಬಿಡಿ ಆಯ್ತಾ. ಅವನು ಇದ್ರಿಸ್ ಅಂತ. ಇವಾಗ ನಮ್ಗೊಂದು ಗುಡ್ ನ್ಯೂಸ್ ಹೇಳಿದ್ದಾನೆ, ಪಾರ್ಟಿ ಕೊಡೋ ತನಕ ಬಿಡಂಗಿಲ್ಲ. ಆಯ್ನೋ तू मेरे बारे में कुछ बोलना है तो बोल ले. मैं बोलना बोल ऑब्वियसली हम 8th स्टैंडर्ड से दोस्त हैं. हम साथ में ट्यूशन जाते थे. बहुत मजे किए. माम कैमरा की आदत. ನೋಡಿ ಗೈಸ್, ನಮ್ಮ ಕಡೆ ಹೋಳಿಗೆ ಹಿಂಗಿರುತ್ತೆ. ಹಿಂಗೆ ಈ ಥರ ಇರುತ್ತೆ. ಬೇಳೆ ಹೋಳಿಗೆ ನಮ್ಮ ಕಡೆ ಫೇಮಸ್ಸು. ಇದ್ರ ಜೊತೆ ಬದನೆಕಾಯಿ, ಕೋಸಂಬರಿ. ಗೈಸ್ ನೆಕ್ಸ್ಟು ಚಿತ್ರಾನ್ನ, ಪಪ್ಪು. ನನಗೆ ಹೆಂಗೆ ಇಷ್ಟ ಆಗುತ್ತಾ. ಸೊ ಈ ಥರದ್ದು ಸ್ವೀಟು ಇದು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ತಿನ್ನೋದು ಇಷ್ಟ. ಇವರು ನಮ್ಮ ಅತ್ತಿಗೆ, ನಮ್ಮ ಮನೆತನದಲ್ಲಿ ಹಿರಿಯರು. ಹೌದು. ಭಾಳ ಏನಪ್ಪ ಅಂತ ಹೇಳಿದ್ರೆ ಭಾಳ ನೇರ ಮನುಷ್ಯನರು. ಮನಸ್ಸಾಗ ಒಂದು ಹೊರ ಒಂದು ಏನಿಲ್ಲ, ಏಕಮಾರ್ ದೇವತೆಗಳ ಏನಿಲ್ಲ. ನಮ್ಮ ಪ್ರೀತಿಯ ಅತ್ತಿಗೆ. ಬರ್ರಿ ನಿರಂಜನ್. ಇವರು ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿಯ ಸಂಘಟನೆ ಅಧ್ಯಕ್ಷರು, ವೆಂಕಟೇಶ್ ಅಂತೇಳಿ. ಏನು ಸ್ವಲ್ಪ ಬಣ್ಣ ಒಂದೇ ಇಲ್ಲ, ಕಪ್ಪು, ಆದ್ರೆ ಮನಸ್ಸು ಬೆಳಗ. ಒಳ್ಳೆ ಹೋರಾಟಗಾರರು, ಸೊಸೈಟಿ ಒಳ್ಳೆ ಇದು ಸೇವೆ ಕೊಡ್ತಾ ಇದಾರೆ. ಅದೇ ರೀತಿ ಇವರು ಉಪಾಧ್ಯಕ್ಷರು ಗಣೇಶ್ ಅಂತೇಳಿ, ಗುಜ್ಜಲ ಗಣೇಶ್ ಅಂತೇಳಿ. ಜಾಸ್ತಿ ಆತ. ಇವರು ಕಲಂದರ್ ಅಂತೇಳಿ ಆರೋಗ್ಯದ ವಿಷಯದಲ್ಲಿ ಬಹಳಷ್ಟು ಜನರು ಜೀವ ಉಳಿಸಿದ್ದಾರೆ, ಬಹಳಷ್ಟು ಜನ ಕಾಪಾಡಿದ್ದಾರೆ ಕೂಡ. ಹಾಗೆ ಈರಣ್ಣ ಅಂತಂದೇಳಿ, ಆಮೇಲೆ ಇದು ರಾಮ ಅಂತಂದೇಳಿ. ಹಾಗೇನೆ ನಮ್ಮ ತಮ್ಮ, ಆತ್ಮೀಯ ತಮ್ಮ ನಮಗೆ. ಅಣ್ಣ ಲಿಂಗಪ್ಪಣ್ಣ ಅಂತೇಳಿ, ಬ್ಯಾಂಕಲ್ಲಿ ಎಂಪ್ಲಾಯ್ ಅವರು, ಬಹಳ ಆತ್ಮೀಯರು ಕೂಡ. ಇವರು ವೆಂಕೋಬ ಅಂತೇಳಿ, ಸ್ವಲ್ಪ ನಗುತ್ತಾರ, ಆಮೇಲೆ ಸಿಟ್ಟು ಕೂಡ ಹಂಗೇನಿಲ್ಲ, ತಮ್ಮ ಆಗ್ತಾರ, ಬ್ರದರ್ ಆಗ್ತಾರ ನಮಗೆ. ಸುಮ್ಮನೆ ನಮ್ಗೇನು 100 ದಾರಿ ಇರ್ತಾವ. ಗೌಡ್ರ ಅಂತಂದೇಳಿ ಇವರು ಒಳ್ಳೆ ಸೋಷಿಯಲ್ ವರ್ಕರ್, ಬಹಳ ಉತ್ತಂಗ ಮಟ್ಟದಲ್ಲಿ ಇದ್ದಾರೆ. ಸಮಾಜ ಸೇವೆ ಕೂಡ ಚೆನ್ನಾಗಿ ಮಾಡ್ತಾರೆ. ನಾವೇ ಸಮಾಜ ಯಜಮಾನ್ರು. ಹಾಗೆ ಸರ್ ನನ್ನ ಹೆಸರು ಹನುಮಂತ್ ಅಂತ. ಮಂಜುನಾಥ್ ಅಂತೇಳಿ, ಈತನ ಬ್ರದರ್ ಆಗ್ತಾನೆ. ಇವರು ಸರ್ವೇಶ್ ಅಂತೇಳಿ, ಒಳ್ಳೆ ಗಾಯಕರು ಕೂಡ. ಒಳ್ಳೆ ಚೆನ್ನಾಗಿ ಹಾಡುಗಳು ಆಡ್ತಾರ.
ಮನೆ ನಮಸ್ಕಾರ. ಅವ್ರ ಸ್ನೇಹಿತರು ಅವರು ನಾಗರಾಜ್ ಅಂತೇಳಿ, ಇವರು ನಮ್ಮ ಆತ್ಮೀಯರು. ಇವರು ಹೇಮು ಮೇಡಮ್ ಅಂತೇಳಿ ಒಳ್ಳೆ ಗಾಯಕರು ಕೂಡ. ಅವ್ರ ತಂಗಿ, ಅವರು ತಮ್ಮನ ಹೆಂಡ್ತಿ. ಇವರು ಮೇಡಮ್ ಅವ್ರ ಮಗಳು ಸಿರಿಸ್ತಾ ಅಂತೇಳಿ, ಈಗ ಇವ್ರ ಮಗಳು. ಇವ್ರ ಸಣ್ಣ ಮಗ. ಆಯ್ತು ಸರ್. ಗುರುಗಳ ನಮಸ್ಕಾರ. ಇವರು ಹಲೋ ಜೋಶಿ ಅಂತಂದೇಳಿ ಹೊಸಪೇಟೆಯಲ್ಲಿ ಏನಾದರೂ ಮೆಲೋಡಿ ಏನಾದರೂ ಪ್ರಥಮವಾಗಿ ಏನಾದರೂ ಆರಂಭ ಆಗಿತ್ತಪ್ಪ ಅಂತ ಹೇಳಿದ್ರೆ ಇವರಿಂದನೇ. ಮೊದಲು ನಾವು ಚಿಕ್ಕವರಿದ್ದಾಗ ಇವರೆಲ್ಲ ಹಾಡುಗಳನ್ನ ಭಾಳ ಒಂಥರ ಮೂಗ ಪರೀಕ್ಷರಾಗಿ ನಾವು ಕೇಳ್ತಾ ಇದ್ವಿ. ಬಟ್ ಭಾಳ ಇವತ್ತು ಪರಿಸ್ಥಿತಿ ಏನಪ್ಪ ಅಂತೇಳಿ ಅವ್ರು ನಮ್ಗೆ ಗುರುಗಳಾಗಿದ್ದಾರೆ. ಆಡಂತ ವೇದಿಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಜೋಶಿ ಸರ್ ಅಂತೇಳಿ. ಇವರು ನಾಯಕ್ ಸರ್ ಅಂತಂದೇಳಿ ನಮಗೆ ಏನು ಇವತ್ತು ಸಿಂಗಿಂಗ್ ಏನು ಮಾಡಕ್ಕೆ ಹೋಗ್ತಾ ಇದ್ದಾರೆ ಕ್ಲಾಸಿಗೆ, ಅವ್ರ ಓನರು. ಇವತ್ತಿನವರೆಗೆ ಯಾರ ಹತ್ರ ಒಂದು ಸಿಂಗಲ್ ಡೊನೇಟ್ ಕೂಡ ಏನು ಕಲೆಕ್ಟ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ನಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಭಾಳಷ್ಟು ಕಲಾವಿದರು ಬಂದು ಆಡಿ ಒಳ್ಳೊಳ್ಳೆ ಗಾಯಕರು ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ತಿಳಿಸ್ತೇವೆ. ಅದು ಅವ್ರ ಸ್ಟೂಡೆಂಟ್, ಅವರಲ್ಲಿ ಅವ್ರ ಕ್ಲಾಸಲ್ಲಿ ನಾವು ಇದೀವಿ ಅಂತ ಹೇಳ್ತಿರೋದು. ಇಲ್ಲಿ ಸೋಮಶೇಖರ್ ಸರ್ ಅಂತೇಳಿ ಇವ್ರು ಕೂಡ ಹಲೋ ಜೋಶಿ ಸರ್ ಹಿಂಗ ಭಾಳ ಹಳಬರು ಸಿಂಗರ್. ಇವರು ಹೊಸಪೇಟೆಯಲ್ಲಿ ಆರ್ಕೆಸ್ಟ್ರಾ ಏನಾದ್ರು ಬಂದಿತ್ತಪ್ಪ ಅಂತ ಹೇಳಿದ್ರೆ ಇವ್ರ ಮುಖಾಂತರ ನಾವು ಭಾಳ ಚಿಕ್ಕವರಿದ್ದಾಗ ಇವ್ರು ಒಳ್ಳೆ ಗಾಯಕರು ಕೂಡ. ಅವ್ರು ನೋಡಿ ಇವತ್ತು ಅವ್ರ ನೆರಳಲ್ಲಿ ನಾವು ಒಂದು ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ವಿ. ಆಮೇಲೆ ಸರ್ ಮೊಹಮ್ಮದ್ ಸರ್ ಅಂತೇಳಿ ಹೊಸ ಗಾಯಕರು, ಯುವಕರು ಕೂಡ. ಹನ್ನೊಂತಂದೇಳಿ ಇವರು ವೆಂಕಟೇಶ್ ಅಂತ ಹೇಳಿದ್ನಲ್ಲ, ಬಣ್ಣ ಕಪ್ಪಾದ್ರು ಕೂಡ ನಾ ಸಿಡ್ರು ಜಾಸ್ತಿ. ಆ ನಗು ಯಾವಾಗ ನಗ್ತಾರೋ ಯಾವಾಗ ಸಿಟ್ ಆಗಿದ್ರೆ ಗೊತ್ತಿಲ್ಲ. ಒಟ್ಟೆ ಒಳ್ಳೆ ಗಾಯಕರು ಕೂಡ. ಇವರು ಮೀಸೆ ಮಾರಣ ಅಂತೇಳಿ ಸಮಾಜ ಸೇವಕರು ಕೂಡ, ಆಮೇಲೆ ಒಳ್ಳೆ ಗಾಯಕರು ಕೂಡ. ಒಳ್ಳೆ ನಾಯಕ್ ಅಂತೇಳಿ ಇವರು ಉತ್ತಮ ಗಾಯಕರು. ಹೊಸಪೇಟೆಯಲ್ಲಿ ಇವ್ರದಾದ ಒಂದು ಸ್ವಂತ ಒಂದು ಆರ್ಕೆಸ್ಟ್ರಾ ಒಂದು ಇದಿದೆ. ಇವರಷ್ಟು ವೇದಿಕೆಯಲ್ಲಿ ಕೂಡ ನಾವು ಬಹಳಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೂಡ ಹಾಯ್ ಬೆಂಗಳೂರು ಏನು ರಾಜ್ಯ ಮಟ್ಟದ ಒಂದು ಪತ್ರಿಕೆ ಏನೈತಲ್ಲ, ಆ ಪತ್ರಿಕೆ ಇವರು ಸಂಪಾದಕರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ನನ್ನ ಅತ್ಯಂತ ಆತ್ಮೀಯ ಸಹೋದರ ಕೂಡ. ಬಹಳಷ್ಟು ಕಷ್ಟಗಳು ಪಟ್ಟಿದ್ದಾರೆ. ಇವತ್ತು ಬಹಳ ಒಂದು ಮೇಲ್ಮಟ್ಟ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಹಾಯ್ ಬೆಂಗಳೂರು ಪತ್ರಕರ್ತ ಅಂದ್ರೆ ಇವರು ಸತೀಶ್ ಬಿಲ್ಲಾಡೆ ಅಂತೇಳಿ. ಇವರು ಪಂಪಾಪತಿ ನಾಯಕ್ ಅಂತೇಳಿ ನನ್ನ ಬಾಲ್ಯ ಸ್ನೇಹಿತರು. ಯಾವುದೇ ಒಂದು ಕಷ್ಟದಲ್ಲಿ ಸುಖದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಜೊತೆಗಿರ್ತಕ್ಕಂಥವ್ರು. ಒಳ್ಳೆ ಹೋರಾಟಗಾರರು, ವಾಗ್ಮೀರು. ಅವಾಗ ಕಡ್ಡಿ ಕೂಡ ಕೀರ್ತಾರ. ಯಾರಿಗೆ ಹೆಂಗ್ ಕೀರ್ತಾರ ಗೊತ್ತಾಗೋದಿಲ್ಲ. ಸರ್ ಏನಾದ್ರು ಅಭಿಪ್ರಾಯ ಇದ್ರೆ ದಯವಿಟ್ಟು ಹೇಳ್ಬೋದು. ಆ ಪೂಜೆ ಬಗ್ಗೆ ತಾವು ಹೇಳ್ಕೋಬಹುದು ಏನಾದ್ರು. ಇವತ್ತು ಏನು ತಾಯಿ ಹುಲಿಗೆಮ್ಮ ದೇವಿಯ ಒಂದು ಕಾರ್ಯಕ್ರಮ ಆಯೋಜಿಸಿ ನಮ್ಮನ್ನೆಲ್ಲ ಕೂಡಿಸಿ ಅಂತ ಒಂದು ಮಹತ್ ಪುಣ್ಯವಾದ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥ ಜಿ ನೀಲಕಂಠ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಮತ್ತೆ ಈ ಎಲ್ಲ ನನ್ನ ಸ್ನೇಹಿತರು ಇವತ್ತು ನೋಡೋಕೆ ಖುಷಿ ಆಗ್ತಿದೆ ಅಂತ ಒಂದು ಸಂದರ್ಭಕ್ಕೆ ಕಾರಣ ಆಗಿರ್ತಕ್ಕಂಥ ನೀಲಕಂಠ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಅವರ ಕುಟುಂಬಕ್ಕೆ ಯಾವಾಗ್ಲೂ ಇದೇ ರೀತಿ ತಾಯಿ ಆಶೀರ್ವಾದ ಒಂದು ಅನುಗ್ರಹ ಇರಲಿ ಅಂತ ಅಂದೇಳಿ ಈ ಮೂಲಕ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ತಾಯಿ ಹುಲಿಗೆಮ್ಮಗೆ ನಮಸ್ಕರಿಸುತ್ತಾ ಈ ದಿನ ನಮ್ಮ ಜಿ ನೀಲಕಂಠ ಸ್ವಾಮಿ ಅಣ್ಣನವರು ಪೂಜೆ ಪ್ರಯುಕ್ತ ಎಲ್ಲ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಾಜದವರು ಜೊತೆಗೆ ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿಯರು ಎಲ್ಲರೂ ಒಟ್ಟಿಗೆ ಬಂದು, ಅದೇ ರೀತಿ ಎಲ್ಲರೂ ಬಂದು ಭಕ್ತಾದಿಗಳು ಬಂದು ದರ್ಶನ ಪಡೆದುಕೊಂಡು ಅವ್ರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ಕೂಡ ತಾಯಿ ಹುಲಿಗೆಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತಾಯಿ ಶ್ರೀ ಹುಲಿಗೆಮ್ಮ ದೇವಿಯ ಆಶೀರ್ವಾದ ಮತ್ತು ಅಣ್ಣನ ಆಶೀರ್ವಾದ ಎರಡೂ ಒಟ್ಟಿಗೆ ಸಿಗುವಂತೆ ಮಾಡಿದಂಥ ನೀಲಕಂಠನಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ದಿನ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತಿನ ದಿನ ಈ ಒಂದು ಶುಭ ಸಂದರ್ಭದಲ್ಲಿ ಸಲಾಮ್ ಅಲೈಕುಂ. ಇವತ್ತಿನ ದಿನ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನೀಲಕಂಠಣ್ಣವರು ನಮ್ಮ ಎಲ್ಲ ಮೊದಲಿಂದ ಸೇರಿಸಿ ಒಂದು ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿ ಒಂದು ಸಂಘವನ್ನು ಕಟ್ಟಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರುವಂತ ಒಂದು ಶ್ರೇಷ್ಠ ನಮ್ಮ ನೀಲಕಂಠಣ್ಣಗೆ ಹೋಗ್ತೈತೆ. ಜೊತೆಗೆ ನೀಲಕಂಠಣ್ಣವರು ಈ ಒಂದು ಶುಭ ಸಂದರ್ಭ ಎಲ್ಲಾ ಸ್ನೇಹಿತರಿಗೆ ಕರೆಸಿ ಇವತ್ತಿಂದ ಎಲ್ಲರೂ ಒಟ್ಟುಗೂಡಿಸಿದ ಅವರಿಗೆ ಶುಭವಾಗ್ಲಿ, ಅವರಿಗೆ ಮತ್ತು ಅವ್ರ ಮಕ್ಕಳಿಗೆ ಎಲ್ಲರಿಗೂ ಶುಭವಾಗ್ಲಿ. ಮತ್ತೆ ದೇವರು ಇನ್ನ ಆಯುಷ್ ಆರೋಗ್ಯ ಅಂತ ನಾನು ಕೇಳ್ಕೊಂಡು ನೀವು ಏನ್ ಮಾತಾಡ್ತೀರಿ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಭರತ ಹಬ್ಬದ ದಿನ ಭರತ ಖಂಡದಲ್ಲಿ ಜನಿಸಿರುವಂಥ ನಮಗೆಲ್ಲರಿಗೂ ಭಾರತೀಯನಾಗಿರುವಂಥ ನೀಲಕಂಠಣ್ಣನವರ ಮನೆಗೆ ಇವತ್ತು ಹುಲಿಗೆಮ್ಮ ದೇವಿ ಪ್ರಸಾದಕ್ಕೆ ನಮ್ಮನ್ನೆಲ್ಲರನ್ನು ಕರೆದಿದ್ದಾರೆ. ಆತ್ಮೀಯತೆಯಿಂದ ಕರೆದಿದ್ದಾರೆ. ಆತ್ಮೀಯತೆಯಿಂದ ಬಂದು ನಾವು ಸಹ ಅವ್ರಿಗೆ ಶುಭ ಹಾರೈಸ್ತೀವಿ. ಅವರಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗಲಿ, ಇದೇ ರೀತಿ ಒಕ್ಕಟ್ಟು ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ. ಆಮೇಲೆ ಇನ್ನೊಂದು ಅವ್ರು ಮನಸ್ಸು ಮಾಡಿದ್ರೆ ಏನು ದೊಡ್ಡದಲ್ಲ, ಹೆಸರಿಗೆ ಮಾತ್ರ ಅವರು ಸರ್ಕಾರಿ ನೌಕರ ಅಂತಾರೆ. ಅವ್ರು ಮನಸ್ಸು ಮಾಡಿದ್ರೆ ಎಲ್ಲದೂ ಮಾಡಿಬಿಡ್ತಾರೆ. ಹಂಗೆ ಮನಸ್ಸು ಮಾಡಿ
ಹೊಸಪೇಟೆ ವಿಜಯನಗರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆ ಕೊಡೋದ್ರಾಗ ಆ ತಾಯಿ ಹುಲಿಗೆಮ್ಮ ಶಕ್ತಿಯನ್ನು ಕೊಟ್ಟು ಅವು ವಿಜಯನಗರ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡೋದ್ರ ಜೊತೆಗೆ ಅವರು ಒಬ್ಬ ನೌಕರಿಗೂ ನ್ಯಾಯ ಕೊಡಿಸುವಂಥದ್ದು, ಹೊಸಪೇಟೆಯ ಮೂಲಭೂತ ಸೌಕರ್ಯಗಳಿಗೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ ಅದಕ್ಕೂ ಸಹ ಬೆಂಬಲವಾಗಿ ನಿಂತ್ಕೊಂಡು ಪಲಾಯನ ಮಾಡ್ದಂಗೆ ನಮ್ಮ ಜೊತೆಗೆ ಇರ್ಬೇಕಂತಂದು ಹೇಳ್ತಾ ಇವತ್ತಿನ ಎಲ್ಲ ನಮ್ಮೆಲ್ಲರ ಶುಭ ಹಾರೈಕೆಗಳು ಅವ್ರಿಗೂ ಅವ್ರ ಕುಟುಂಬಕ್ಕೆ ಕೊಟ್ಟು ಆ ತಾಯಿ ಆಶೀರ್ವಾದ ಸದಾ ಅವ್ರಿಗಿದ್ದು ಅವರ ಮಕ್ಕಳಿಗೆ ಅವರಿಗೆ ದೀರ್ಘಾಯುಷ್ಯ ಸಿಗಲ್ಲ ಅಂತಂದೇಳಿ ಈ ಮೂಲಕ ನಾನು ಬೇಡ್ಕೊಂಡು ಹಾರೈಸ್ತೀನಿ. ನಮಸ್ಕಾರ. ಅಡಗಲಿ ಚೀಫ್ ಆಫೀಸರ್ ಹನುಮಂತಪ್ಪ ಸರ್ ಅಂತೇಳಿ ನಮ್ಮ ಭಾಳ ಅತ್ಯಂತ ಆತ್ಮೀಯ ಸಾರ್ ಇವರು. ಆತ್ಮೀಯ ಹೊಸಪೇಟೆ ನಗರದ ಸಮಸ್ತ ನನ್ನ ಅಣ್ಣ ತಮ್ಮಂದ್ರೆ ಹಾಗೆ ಇವತ್ತೇನು ಭಾಳ ನನಗೆ ಖುಷಿ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮಟ್ಟದ ಹೆಸರಾಂತ ಪತ್ರಕರ್ತರಾಗಿರ್ತಕ್ಕಂಥ ಸತೀಶ್ ಬಿಲ್ಲಾಡ್ ಅವರು ಬಂದಿದ್ದಾರೆ. ಭಾಳ ಒಂದು ಖುಷಿ ನಿಜಲ್ಲ. ಭಾಳ ಅಂದ್ರೆ ಒಬ್ಬ ಯಾವತ್ತು ಫೋನ್ ಕಮ್ಯುನಿಕೇಶನ್ ಇರ್ತಿದ್ವಿ. ಹಾಗೇನೆ ಇವತ್ತು ಕರ್ನಾಟಕ ಕಲೆಗಳ ಕಿರಿಶೀಲ ಸಮಿತಿ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಸರ್ವ ಸದಸ್ಯರು ಬಂದಿದ್ದಾರೆ. ಲಿಂಗಪ್ಪನವ್ರು ಬಂದಿದ್ದಾರೆ, ಹಾಗೆ ವೆಂಗೋಬರು ಬಂದಿದ್ದಾರೆ, ಗೌಡ್ರು ಬಂದಿದ್ದಾರೆ, ಪಂಪಪತಿ ನಾಯಕ್ ಬಂದಿದ್ದಾರೆ, ಇನ್ನು ಉಳಿಗಿದೆಲ್ಲ ಸ್ನೇಹಿತರು ಬಂದಿದ್ದಾರೆ. ಒಂದು ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತೇನು ಊಟ ಮಾಡ್ಕೊಂಡು ಅವರೆಲ್ಲ ಇಡೀ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡೋದಕ್ಕೆ ಬಂದ್ರೆ ಅದಕ್ಕಿಂತ ದೊಡ್ಡದು ಏನಲ್ಲ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಗೈಸ್. ಇದು ನಮ್ಮ ಅಭಿ ಇಸ್ ಲೈಕ್ ದ ಫೇವ್ರೆಟ್ ಕಸಿನ್. ಯಾವಾಗ್ಲೂ ಏನೇನೋ ಮಾಡಿದೀವಿ ಚಿಕ್ಕವರಿದಾಗೆಲ್ಲ, ಫುಲ್ ಮಜಾ ಎಲ್ಲ ಮಾಡ್ಬೇಕಾದ್ರೆ ಅಭಿ ಇದ್ದಾರೆ. ಸೊ ನಮ್ಮ ಅಕ್ಕ ಅಣ್ಣ ಅಭಿ ಮೂರ್ದು ಏನ್ ಸ್ಪೆಷಾಲಿಟಿ ಅಂದ್ರೆ ಸೇಮ್ ಡೇ ಬರ್ಡೇ. ನಮ್ದು ಸೇಮ್ ಡೇ ಬರ್ಡೇ August 27th. ನಾವೆಲ್ಲ ಚಿಕ್ಕವರಿದ್ದಾಗಿಂದ ಜೊತೆಗೆ ಇರೋದು. ಮತ್ತೆ ಮಗ ಅಭಿ. ಆಲ್ ದ ಬೆಸ್ಟ್. ನಮ್ಮ ಅಳಿಯನ್ ಸಬ್ಸ್ಕ್ರೈಬ್ ಮಾಡ್ರಿ, ಅಳಿಯನ್ ಪೇಜ್ ಲೈಕ್ ಮಾಡ್ರಿ, ಸಪೋರ್ಟ್ ಮಾಡಿ. ನಮ್ಮ ಅಕ್ಕ ಭುವನೇಶ್ವರಿ ಅಂತ, ನಮ್ಮ ಕಸಿನ್ಸ್ ಎಲ್ಲ ಹೌದಾ? ಅವ್ರ ಮೊಮ್ಮಗಳು. ಓಕೆ. ನನ್ನ ಫ್ಯಾಮಿಲಿ ಫ್ರೆಂಡ್ ಜ್ಯೋತಿ. ಹೇಳಿ. ನನ್ನ ತಮ್ಮನ ಹೆಂಡತಿ ಚಂದ್ರು. ಹಾಯ್. ನನ್ನ ಮಗಳು ಶ್ರೀದೇವಿ. ಟೀಚರಪ್ಪ. ಟೀಚರ್ ಅವರು. ಓ, ನನ್ನ ಸ್ಟೂಡೆಂಟ್ ಟೀಚರ್ಸ್. ಎಲ್ರು ಒಂದ್ಸರಿ ಹಾಯ್ ಅನ್ನಿ. ಆತ್ಮೀಯ ಸಹೋದರ ಈಶಪ್ಪ ಅಂತಂದೇಳಿ ನನ್ನ ಅತ್ಯಂತ ಆತ್ಮೀಯ ಸಹೋದರ ಇವರು. ಕಷ್ಟದಲ್ಲಿ ಸುಖದಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ. ನಾನಂದ್ರೆ ಭಾಳ ಪ್ರೀತಿ. ನನ್ನ ಕೂಡ ಅಷ್ಟೇ, ಅವರಂದ್ರೆ ನನಗೆ ತುಂಬ ಪ್ರೀತಿ. ಒಳ್ಳೆ ನಟನಾಗಿ ಮೊದಲನೇದಾಗಿ ಒಂದು ಸಿನಿಮಾ ಮಾಡಿದ್ದಾರೆ. ಇವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ, ಇವ್ರು ಒಳ್ಳೆ ಡ್ಯಾನ್ಸರು, ಒಳ್ಳೆ ಹಾಡುಗಾರರು ಕೂಡ, ಒಳ್ಳೆ ಫ್ರೆಂಡ್ ಕೂಡ. ಹಂಗಾಗಿ ಇವತ್ತೇನು ನಮ್ಮ ಇದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್ ಅಂತೇಳಿ ಅವರು. ಇವರು ಲಲಿತಾ ಸಹಸ್ರನಾಮ ಹೇಳ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿ ಕೂಡ, ಒಳ್ಳೆ ಸಿಂಗರ್ ಕೂಡ. ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಒಳ್ಳೆ ಕಲಾವಿದರು, ಒಳ್ಳೆ ಗಾಯಕರು ಕೂಡ. ಹಾಸ್ಪಿಟಲ್ ಏನು ಮುಂದೆ ಏನಾದ್ರು ಒಂದು ಸಂಘ, ಒಂದು ಮಹಾ ಏನೋ ಜಿ ಕರ್ನಾಟಕ ಏನೋ ಹೋಗ್ತಕ್ಕಂಥ ಒಂದು ಚಾತುರ್ಯ ಸ್ಕಿಲ್ ಏನಾದ್ರು ಇದ್ದಪ್ಪ ಅಂದ್ರೆ ಇವರಲ್ಲಿ ಎಲ್ಲರೂ ಆಲ್ ದಿ ಬೆಸ್ಟ್. ಇವತ್ತು ಲಲಿತಾ ಸಹಸ್ರನಾಮ ಹೇಳೋದ್ರ ಮುಖಾಂತರ ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ತಾಯಿ ಪರವಾಗಿ ಏನಪ್ಪಾ ಹೇಳಿದಕ್ಕೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಿದ್ವಿ. ಹಾಗೆ ನಿಮ್ಗೆ ದೇವರು ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರಲಿ, ಆಯುರ ಆರೋಗ್ಯ ಶಾಂತಿ ನಮ್ಗೆ ಕೊಳ್ಳಿ. ನೀವೇನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಬಾಯ್. ಇವಳಿಗೆ ಅಲ್ಲ, ಇವಳಿಗೆ ಗಾಯತ್ರಿ ಅಂತೇಳಿ ಒಳ್ಳೆ ಹಾಡುಗಾರಗಳು. ಎಷ್ಟು ಚೆನ್ನಾಗಿ ಆಡ್ತಾಳೆ ಅಷ್ಟು ಜಗಳ ಗಂಟೆ. ಗಂಡಾಗಿ ಉಟ್ಬೇಕಾಯ್ತು, ಅಪ್ಪಿ ಹೆಣ್ಣಾಗಿ ಉಟ್ಬಿಡ. ಅದ್ರ ಸಿಂಹ ಇದ್ದಂಗ. ನೀವೆಲ್ಲರೂ ಬಂದಿದ್ದಕ್ಕೆ. ಆಮೇಲೆ ಇವರು ಆನಂದ್ ಅಮ್ಮ ಪೂಜಾ ಅಂತೇಳಿ ಇವ್ರ ಮನೆಯವರು. ಇವರು ಒಳ್ಳೆ ಸಿಂಗರು, ಒಳ್ಳೆ ಕಲಾವಿದರು ಕೂಡ. ಹಾಗೇನೈತೆ ಅಕ್ಕರು ಶೀಲಾವಂತಿ ಅಂತೇಳಿ ಅವ್ರ ಸ್ನೇಹಿತರು. ಆಮೇಲೆ ಅವ್ರ ಸ್ನೇಹಿತರು ಬಂದಿದ್ದಾರೆ. ಅವರೆಲ್ಲ ಸ್ನೇಹಿತರು ಬಂದಿರೋದು. ಎಲ್ಲ ಒಳ್ಳೆಯ ಒಂದು ಕಲೆ ಇರ್ತಕ್ಕಂಥವ್ರು ಇವರೆಲ್ಲ. ನೀವೇನೋ ಹೇಳಂಗಿದ್ರೆ ಹೇಳ್ಬಿಡ್ರಿ ಒಂದೇ ಮಾತಿನಲ್ಲಿ. ನಿಮಗೂ ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೇವರು ಸಕಲ ಸಾಕಲ್ಲ, ಬಂಗಾರ ರೊಕ್ಕ ಬಂದ್ರೆ ಸಾಕು ಅಷ್ಟೇ ನಮಗೆ. ಥ್ಯಾಂಕ್ ಯು. ಅಭಿ ನಿರಪಕ್ಷಣ ಅಂತೇಳಿ ಬನ್ನಿ. ಅವ್ರ ಮಗ ಭಾಳ ಒಂದು ಅತ್ಯಂತ ಇಡೀ ನಮ್ಮ ಕುಟುಂಬದಲ್ಲಿ ನಾವು ನಮ್ಮಲ್ಲಿ ಕೂಡ ಇವರೊಬ್ಬರು ಭಾಳ ಆತ್ಮೀಯರು ಕೂಡ. ಕಷ್ಟ ಸುಖದಲ್ಲಿ ಜೊತೆಗೆ ಇರ್ತಾರೆ. ನನ್ನಂದ್ರೆ ಒಂದು ತಂದೆ ಸ್ಥಾನ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿನಲ್ಲಿ. ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ. ಅವರು ಕೂಡ ಹಾಗೆ ಉಳಿಸ್ಕೊಂಡು ಹೋಗಿದ್ದಾರೆ. ಇವತ್ತೇನು ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಬಟ್ ಫ್ಯಾಮಿಲಿ ಸಮೇತ ಬರ್ಬೇಕಾಯ್ತು. ಸಿಂಗಲ್ ಬಂದಿದ್ದಾರೆ, ಆಮೇಲೆ ನೋಡ್ಕೊಂತೀನಿ.